Hello students, welcome to financial accounting class. In today's class, we are going to discuss about joint venture accounts, how to solve the problems related to joint venture accounts, particularly under the first method. So what is that method? When each venturer maintaining the accounts where all the transactions of joint venture are recorded. So I already explained about this in the theoretical part. So here we are going to maintain two accounts. What are those two? Joint venture account and co-venturer account. And these two accounts are common for all the co-venturers of that joint venture business. So ಇಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಒಳಪಟ್ಟಂತಹ ಎಲ್ಲ ಕೋ-ವೆಂಚರರ್ಸ್ ಕೂಡ ಜಾಯಿಂಟ್ ವೆಂಚರ್ ಅಕೌಂಟ್, ಕೋ-ವೆಂಚರರ್ ಅಕೌಂಟ್ ಎರಡು ಅಕೌಂಟ್ಗಳನ್ನ ಅವರ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ yes, here is a problem. Let me read it first. Kamath and Karanth entered into a joint venture to buy and sell second hand goods. So ಇಲ್ಲಿ ಜಾಯಿಂಟ್ ವೆಂಚರ್ ಫಾರ್ಮ್ ಆಗಿರೋದು ಕಾಮತ್ ಅಂಡ್ ಕಾರಂತ್ ಇಂದ. ಯಾವ್ದು ಪರ್ಪಸ್ಗೋಸ್ಕರ? ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಅನ್ನ ಮಾರಾಟ ಮಾಡ್ಲಿಕ್ಕಾಗಿ. ಸೊ ಇಲ್ಲಿ ಕೋ-ವೆಂಚರರ್ಸ್ ಯಾರು? ಕಾಮತ್ ಅಂಡ್ ಕಾರಂತ್. ಸೊ ಬುಕ್ಕಲ್ಲಿ ಪಕ್ಕಕ್ಕೆ ಒಂದು ಸೈಡಲ್ಲಿ ಫಸ್ಟ್ ನೀವು
ಕಾಮತ್ ಆ್ಯಂಡ್ ಕಾರಂತ್ ಕೋವೆಂಚರರ್ಸ್ ಐಫನ್ ಇಟ್ಬಿಟ್ಟು ಕಾಮತ್ ಆ್ಯಂಡ್ ಕಾರಂತ್ ಅಂತ ಹೇಳಿ ಬರ್ಕೊಳ್ಳಿ. ನೆಕ್ಸ್ಟ್ ಕಾರಂತ್ ಈಸ್ ಟು ಲುಕ್ ಆಫ್ಟರ್ ದಿ ರಿಪೇರ್ಸ್ ಆ್ಯಂಡ್ ಸೇಲ್ಸ್ for which he is entitled to a commission of 2% on grass sales. So ಇಲ್ಲಿ 2% commission on grass sales ಸ್ಮಾಲ್ ಐಫನ್ ಇಟ್ಬಿಟ್ಟು ಕಾರಂತ್ ಅಂತ ಮೆನ್ಷನ್ ಮಾಡಿ, ಯಾಕೆಂದರೆ ಇದು ರಿಲೇಟೆಡ್ ಇರ್ತಕ್ಕಂಥದ್ದು ಕಾರಂತಿಗೆ. ದೆನ್ ದ ಪ್ರಾಫಿಟ್ ಆರ್ ಲಾಸಸ್ ಆರ್ ಟು ಬಿ ಶೇರ್ಡ್ ಈಕ್ವಲಿ. ಸೊ ಪ್ರಾಫಿಟ್ ಅಥವಾ ಲಾಸ್ ಯಾವುದೇ ಅರೈಸ್ ಆಗಲಿ ಬಿಸ್ನೆಸ್ಸಿಂದ ಅದನ್ನು ಯಾವ ರೀತಿ ಅವ್ರು ಶೇರ್ ಮಾಡ್ಕೊತಾರೆ, ಈಕ್ವಲ್ ಆಗಿ. ಈಕ್ವಲಿ ಇಸ್ ನಥಿಂಗ್ ಬಟ್ 1:1. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ಸ್ ಟು 1:1 ಅಂತ ಬರ್ಕೊಳ್ಳಿ. ಬ್ರಾಕೆಟಲ್ಲಿ ಬೇಕಿದ್ರೆ ಈಕ್ವಲಿ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಕಾಮತ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ₹62,400 and paid for carriage and repairs ₹9,600. Karanth purchased goods for ₹27,600 and contributed out of his stocks goods worth ₹20,000. ಸೊ ಅವನು ಫ್ರೆಶ್ ಆಗಿ 27,600 ಪರ್ಚೇಸ್ ಮಾಡಿದ್ದಾನೆ. ಅದ್ರ ಜೊತೆಗೆ ಅದಕ್ಕೆ ತನ್ನ ಹತ್ರ ಇದ್ದಂಥ ಗೂಡ್ಸನ್ನು ಕೂಡ ಆ್ಯಡ್ ಮಾಡಿದ್ದಾನೆ. ಸೊ ಆ ಗೂಡ್ಸ್ನ ಬೆಲೆ ಎಷ್ಟು? 20,000. ಸೊ ಓವರ್ ಆಲ್ ಆಗಿ ಕಾರಂತ್ ಕಡೆಯಿಂದ ಬಂದಿರತಕ್ಕಂಥ ಗೂಡ್ಸ್ 47,600 ಆಗುತ್ತೆ. He spent for carriage and repairs ₹18,920. ಕಾರಂತ್ ಕ್ಯಾರೇಜ್ ಅಂಡ್ ರಿಪೇರ್ಸ್ಗೆ 18,920 ಅನ್ನು ಸ್ಪೆಂಡ್ ಮಾಡಿದ್ದಾನೆ. ದೆನ್ ಸೆಂಟ್ ಅ ಬಿಲ್ ಟು ಕಾಮತ್ ಫಾರ್ ₹18,000 ಆಸ್ ಅಡ್ವಾನ್ಸ್. ಸೊ ಇಲ್ಲಿ ಅಡ್ವಾನ್ಸನ್ನು 18,000 ಕಾಮತ್ಗೆ ಕಳಿಸಿದ್ದಾನೆ. ಯಾವ ರೂಪದಲ್ಲಿ? ಬಿಲ್ ರೂಪದಲ್ಲಿ. ಸೊ ಇಲ್ಲಿ ಅಡ್ವಾನ್ಸ್ ಬಿಲ್ ರೂಪದಲ್ಲಿ ಆಗಿರ್ಬೋದು, ಅಥವಾ ಸಮ್ಟೈಮ್ಸ್ ಕ್ಯಾಶೇ ಕೊಟ್ಟಿರ್ಬೋದು, ಅಥವಾ ಚೆಕ್ಕೆ ಕೊಟ್ಟಿರ್ಬೋದು. ಇಟ್ಸ್ ಬಿಟ್ವೀನ್ ಕಾಮತ್ ಆ್ಯಂಡ್ ಕಾರಂತ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಬ್ಬರ ಮಧ್ಯೆ ಯಾವ ರೀತಿ ಒಪ್ಪಂದ ಆಗಿರುತ್ತೋ ಅಥವಾ ಒಂದು ಒಪ್ಪಿಗೆ ಏರ್ಪಟ್ಟಿರುತ್ತೋ ಆ ರೀತಿಯಲ್ಲಿ ಅವರು ಅಡ್ವಾನ್ಸನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಕಾರಂತ್ ಕಾಮತ್ಗೆ 18,000 ರೂಪೀಸ್ನ ಬಿಲ್ಲನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಕಾರಂತ್ ಸೋಲ್ಡ್ ಆಲ್ ದ ಗೂಡ್ಸ್ ಫಾರ್ ₹1,64,000. ಸೊ ಕಾರಂತ್ ಎಲ್ಲ ಗೂಡ್ಸನ್ನು 1,64,000 ರೂಪೀಸ್ಗೆ ಮಾರಾಟವನ್ನು ಮಾಡಿದ್ದಾನೆ. ಕಾಮತ್ ಈಸ್ ಟು ಬಿ ಕ್ರೆಡಿಟೆಡ್ ವಿತ್ ₹600 ಆಸ್ ರೆಂಟ್ ಫಾರ್ ಎ ಸ್ಟೋರೇಜ್. ಸೊ ಸ್ಟೋರೇಜ್ಗಾಗಿ ಅವನು 600 ರೂಪೀಸ್ ರೆಂಟಾಗಿ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ದೆನ್ ಪ್ರಿಪೇರ್ ದಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬೋತ್ ದ ವೆಂಚರರ್ಸ್ where each venturer records all the transactions of the venture in his books. So ಇಲ್ಲಿ this is very important. When each venturer records all the transactions ಅಂತ ಬಂದ ತಕ್ಷಣನೇ ಇದು ಫಸ್ಟ್ ಮೆಥಡ್ ಅಂತ ಅರ್ಥ. ಸೊ ಇಲ್ಲೆಲ್ಲೂ ಸೆಕೆಂಡ್ ಮೆಥಡ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ದಟ್ ಈಸ್ ಪ್ರಿಪೇರ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಎಲ್ಲೂ ಇಲ್ಲ. ಆದ್ದರಿಂದ ನಾವು ಇದನ್ನು ಫಸ್ಟ್ ಮೆಥಡ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಈ ಫಸ್ಟ್ ಮೆಥಡಲ್ಲಿ ನಾನು ಆಲ್ರೆಡಿ ನಿಮಗೆ ಥಿಯರಿ ಪಾರ್ಟ್ ಮಾಡಿದಾಗ ಹೇಳಿದ್ದೇನೆ, 2 ಮೇಜರ್ ಅಕೌಂಟ್ಸ್ ಈಚ್ ಕೋವೆಂಚರರ್ ಬುಕ್ಸಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದಾಗುತ್ತೆ. ಯಾವುದೆರಡು? ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಮತ್ತೊಂದು ಕೋವೆಂಚರರ್ ಅಕೌಂಟ್. ಸೊ ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಕಾಮತ್ ಆ್ಯಂಡ್ ಕಾರಂತ್ ಆರ್ ದಿ ಕೋವೆಂಚರರ್ಸ್ ಅಲ್ವಾ. ಸೊ ಫಸ್ಟ್ ಇನ್ ದ ಬುಕ್ಸ್ ಆಫ್ ಕಾಮತ್ ಅಂತ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಓಪನ್ ಮಾಡ್ತೇವೆ, ನೆಕ್ಸ್ಟ್ ಕಾರಂತ್ ಅಕೌಂಟನ್ನು ಓಪನ್ ಮಾಡ್ತೇವೆ. ಯಾಕೆ? ಕಾರಂತ್ ಈಸ್ ಅ ಕೋವೆಂಚರರ್. ಅದೇ ಥರನೇ ಕಾರಂತ್ ಇನ್ ದ ಬುಕ್ಸ್ ಆಫ್ ಕಾರಂತ್ ಅಂತ ಹೇಳಿ ಓಪನ್ ಮಾಡ್ತೇವೆ, ಅಲ್ಲಿ ಅಗೇನ್ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಕಾಮತ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡ್ತೇವೆ, ಬಿಕಾಸ್ ಕಾಮತ್ ಈಸ್ ಅ co-venturer. So in that way we are supposed to prepare joint venture account and co-venturer account. So ಇಲ್ಲಿ joint venture account is purely based on nominal account rules. Nominal account rules ಏನು ಹೇಳುತ್ತೆ? All the expenses or losses are to be debited and all the incomes or gains to be ಕ್ರೆಡಿಟೆಡ್ ಅಂತ ಹೇಳಿ. ಸೊ ಅದೇ ಥರನೇ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಓಪನ್ ಮಾಡಿದಾಗ ಎಲ್ಲ ಎಕ್ಸ್ಪೆನ್ಸಸ್ನ ಮತ್ತು ಲಾಸ್ ಏನಾದರೂ ಆಗಿದ್ರೆ ಅದನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೇವೆ. ಹಾಗೆ ಇನ್ಕಮ್ ಅಥವಾ ಗೇನ್ ಬಂದಿದೆ ಅಂತ ಹೇಳಿದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೇವೆ. ಇನ್ನು ಕೋವೆಂಚರರ್ ಅಕೌಂಟ್
ಹೆಸರೇ ಸೂಚಿಸುತ್ತೆ, ಇದು ಪರ್ಸನಲ್ ಅಕೌಂಟ್ ರೂಲ್ಸಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ಕಾಮತ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡಿದ್ದೇವೆ, ಕಾರಂತ್ ಅಕೌಂಟ್ ಅಂತೇಳಿ ಓಪನ್ ಮಾಡಿದ್ದೇವೆ ಅಂದರೆ ಪರ್ಸನಲ್ ಅಕೌಂಟ್ ರೂಲ್ಸನ್ನು ನಾವಿಲ್ಲಿ ಫಾಲೋ ಮಾಡ್ತೇವೆ. ಸೊ ಪರ್ಸನಲ್ ಅಕೌಂಟ್ ರೂಲ್ಸ್ ಏನಾಗುತ್ತೆ ಇಲ್ಲಿ, ರಿಸೀವರ್ ಆಫ್ ದ ಬೆನಿಫಿಟ್, the receiver of the benefit is debited and giver of the benefit is credited. ಸೊ ಈ ರೀತಿ ನಾವು ಇನ್ಫಾರ್ಮೇಷನ್ ಅನ್ನು ಎಂಟ್ರಿ ಮಾಡ್ತಾ ಹೋಗ್ತಕ್ಕಂಥದ್ದಾಗುತ್ತೆ. Yes, now let's start the solution. I have started with in the books of Kamath. So Kamath books ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಅಕೌಂಟ್ ಯಾವುದು ಇಲ್ಲಿ, ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಕಂಪ್ಲೀಟ್ ಸೊಲ್ಯೂಷನ್ ಅನ್ನು ನಾನು ಇಲ್ಲಿ ಮಾಡಿದ್ದೇನೆ. ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ಇಟ್, ಡೆಬಿಟ್ ಕ್ರೆಡಿಟ್ ಸೈಡ್ ಬರೀರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಯು ಹ್ಯಾವ್ ಟು ಡ್ರಾ ಇಟ್. ಸೊ ದೆನ್ ಸೊ ಇಲ್ಲಿ ಆಸ್ ಪರ್ ಕ್ವೆಶನ್ ವಿ ಹ್ಯಾವ್ ಟು ಎಂಟರ್ ದಿ ಐಟಮ್ಸ್. ಸೊ ಕ್ವೆಶನ್ ಅಲ್ಲಿ ಏನೇನಿದೆ ಫಸ್ಟ್ ಸ್ಟ್ಯಾಂಜಾ ಬಿಟ್ಬಿಟ್ಟು ನೆಕ್ಸ್ಟ್ ನೋಡ್ಕೊಳ್ಳಿ. ಕಾಮತ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ₹62,400. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಯಾರ ಬುಕ್ಸಲ್ಲಿ ಓಪನ್ ಮಾಡ್ತಾ ಇದ್ದೀವೋ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ನ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕಾಮತ್ ಪರ್ಚೇಸಸ್ ಗೂಡ್ಸ್. ಸೊ ಕಾಮತ್ ಪರ್ಚೇಸ್ಡ್ ದಿ ಗೂಡ್ಸ್ ಅಮೌಂಟೆಡ್ ಟು ₹62,400. ಸೊ ಇಲ್ಲಿ ಕಾಮತ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾನೆ, ಅದರಿಂದ ಇಲ್ಲಿ ನಾವೇನಂತ ಮೆನ್ಷನ್ ಮಾಡಿದ್ದೇವೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೇವೆ. ಅಂಡ್ ದೆನ್ ಅನ್ಪೇಡ್ ಫಾರ್ ಕ್ಯಾರೇಜ್ ಅಂಡ್ ರಿಪೇರ್ಸ್ ₹9,600. ಯಾರು ಪೇ ಮಾಡಿದ್ದಾರೆ, ಕಾರಂತ್ ಪೇ ಮಾಡಿದ್ದಾನೆ. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಾಮತ್ ಟುವರ್ಡ್ಸ್ ಕ್ಯಾರೇಜ್ ಅಂಡ್ ರಿಪೇರ್ಸ್ ಅಮೌಂಟೆಡ್ ಟು ₹9,600. Very next, Karanth purchased goods for ₹27,600 and contributed out of his stock goods worth ₹20,000. So ಇಲ್ಲಿ ಕಾರಂತ್ ಬಿಸ್ನೆಸ್ಗೆ ₹27,600 ಗೂಡ್ಸ್ ಪ್ಲಸ್ ಅವನ ಹತ್ರ ಇದ್ದಂಥ ಸ್ಟಾಕಿಂದ 20,000 ಬೆಲೆ ಬಾಳ್ತಕ್ಕಂಥ ಗೂಡ್ಸ್ ಅನ್ನು ಸಪ್ಲೈ ಮಾಡ್ತಾನೆ, ಎರಡನ್ನೂ ಸೇರಿಸಿ ಸಪ್ಲೈ ಮಾಡ್ತಾನೆ. ಸೊ ಓವರ್ ಆಲ್ ಆಗಿ ಇವನು ಎಷ್ಟು ಕೊಟ್ಟ ಹಾಗೆ, 47,600 ಇವನು ಕೊಟ್ಟ ಹಾಗೆ ಆಗುತ್ತೆ. ನೆಕ್ಸ್ಟ್ ಹಿ ಸ್ಪೆಂಡ್ ಫಾರ್ ಕ್ಯಾರೇಜ್ ಅಂಡ್ ರಿಪೇರ್ಸ್ ₹18,920. ಸೊ ಟು ಕಾರಂತ್ ಅಕೌಂಟ್ he spent that amount for carriage and repairs, expenses for carriage and repairs ಅಂತ ಹೇಳಿ ಹಾಕ್ಬೋದು ಇಲ್ಲಿ 18,920. and then and sent a bill to Kamath for ₹18,000 as advance. so advance related to personal account, advance related to what, co-venturer account ಗೆ ಸಂಬಂಧ ಪಡ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಇದನ್ನ ಇಲ್ಲಿ ನಾವು ತೋರಿಸೋದಿಲ್ಲ. ದೆನ್ Karanth sold all the goods for ₹1,64,000. So by Karanth account, because ಇದು ಗೇನ್ ಆಗ್ತಕ್ಕಂಥದ್ದಾಗುತ್ತೆ, by Karanth account cash sales ₹1,64,000. Very immediately to Karanth account ನಾವು ಆಲ್ರೆಡಿ ನೋಡಿದ್ದೇವೆ, he is entitled to receive 2% commission on ಗ್ರಾಸ್ ಸೇಲ್ಸ್ ಅಂತ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ತಿದ್ದೇನೆ ನಾನು, ಕಮಿಷನ್ ಆನ್ ಸೇಲ್ಸ್ 1,64,000 into 2 divided by 100. ಸೊ 2% ಆನ್ 1,64,000 ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ, 3,280 ಬರುತ್ತೆ. ದೆನ್ Kamath is to be credited with ₹600 as rent for his storage. So ಇಲ್ಲಿ to cash our bank account rent received by the Kamath amounted to ₹600. Now we have to total it and we have to need to know the balance. So ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡಿಫ್ರೆನ್ಸ್ ಎಷ್ಟು ಬರುತ್ತೆ, 21,600 ಬರುತ್ತೆ. ಸೊ ಹ್ಯಾವ್ ಶೋನ್ ಇನ್ ಅ ರೆಡ್ ಕಲರ್. ಅದನ್ನ ನಾವೇನಂತ ಬರೀತೇವೆ, ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಹೂಮ್, ಕಾಮತ್ ಆಸ್ ವೆಲ್ ಆಸ್ ಕಾರಂತ್, ಇಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದಾಗತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಮೆನ್ಷನ್ ಮಾಡಿದ್ದೇನೆ. ಈ 21,600 ಯಾವ ರೀತಿ ಟ್ರಾನ್ಸ್ಫರ್ ಅಥವಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕಾಮತ್ ಮತ್ತೆ ಕಾರಂತ್ ನಡುವೆ ಅಂದ್ರೆ ಈಕ್ವಲಿ
ಸೊ 1:1 ರೇಷಿಯೋ ಪ್ರಕಾರ ನಾವು ಇವ್ರಿಗೆ ಹಂಚ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಇನ್ ದ ಬುಕ್ಸ್ ಆಫ್ ಕಾಮತ್ ಅಂತ ಇರೋದ್ರಿಂದ ಕಾಮತ್ ಹೆಸರಿನ ಬದಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ನಾವು ಮೆನ್ಷನ್ ಅನ್ನ ಮಾಡಬೇಕಾಗತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ ಇನ್ ಅ ಬ್ರಾಕೆಟ್ we have to show that 21,600 into 1 divided by 2. So 10,800 is the profit from that joint venture business towards ಕಾಮತ್. ಸೊ ಅದೇ ತರನೇ ಕಾರಂತ್ ಅಕೌಂಟ್. ಸೊ ಅವನಿಗೂ ಕೂಡ ಈಕ್ವಲ್ ಅಮೌಂಟ್ 21,600 into 1 divided by 2 ಮಾಡಿದ್ರೆ 10,800 ಬರ್ತಕ್ಕಂಥದ್ದಾಗತ್ತೆ. ಸೊ ಈ ತರ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕು. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ಕ್ವೈಟ್ ಕಾಮನ್ ಫಾರ್ ಬೋತ್ ದ ಪಾರ್ಟೀಸ್, ಅಥವಾ ಹೌ ಮೆನಿ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಜಾಯಿಂಟ್ ವೆಂಚರ್. ಎಷ್ಟು ಜನ ಜಾಯಿಂಟ್ ವೆಂಚರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಎಲ್ಲರಿಗೂ ಜಾಯಿಂಟ್ ವೆಂಚರ್ ಅಕೌಂಟ್ ಕಾಮನ್ ಆಗಿರುತ್ತೆ. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಯಾರ ಬುಕ್ಸ್ ಅಲ್ಲಿ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನು ಓಪನ್ ಮಾಡ್ತಿದೀವೋ ಅವರಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರೀತೇವೆ. ಮಿಕ್ಕಂತ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸ್ ಗಳನ್ನ ಆ ವ್ಯಕ್ತಿಯ ಹೆಸರಿನಿಂದ ಸೂಚಿಸ್ತಕ್ಕಂಥದ್ದಾಗತ್ತೆ. ಸೊ ನೆಕ್ಸ್ಟ್ ಅಕೌಂಟ್ ಇಲ್ಲಿ ನೆಕ್ಸ್ಟ್ ಅಕೌಂಟ್ ಯಾವುದು? ಕೋವೆಂಚರರ್ ಅಕೌಂಟ್. ಇಲ್ಲಿ ಕೋವೆಂಚರರ್ ಯಾರು? ಕಾರಂತ್ ಅಕೌಂಟ್ ಅನ್ನ ಓಪನ್ ಮಾಡ್ತಕ್ಕಂಥದ್ದಾಗತ್ತೆ. ಸೊ ಸೇಮ್ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿ ನೀವು ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಲ್ಲಿ ನೋಡಿ, ಯಾವಾಗ್ಲೂ ಫಸ್ಟ್ ಕೋವೆಂಚರರ್ ಅಕೌಂಟ್ ಅನ್ನ ಓಪನ್ ಮಾಡಿದಾಗ ನಾವು ಅಡ್ವಾನ್ಸ್ ಏನಾದ್ರೂ ಕೊಟ್ಟಿದ್ದಾನ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕಾಗತ್ತೆ. ಬಿಕಾಸ್ ದಟ್ ಈಸ್ ಓನ್ಲಿ ದ ಇಂಪಾರ್ಟೆಂಟ್ ಡಿಫರೆಂಟ್ ಐಟಮ್ ವಿಚ್ ವಿ ಆರ್ ಗೋಯಿಂಗ್ ಟು ರೈಟ್ ಅಂಡರ್ ಕಾರಂತ್ ಅಕೌಂಟ್ ಆರ್ ಕೋವೆಂಚರರ್ ಅಕೌಂಟ್. ಸೊ ಡಿಫ್ರೆಂಟ್ ಐಟಮ್ ಯಾವ್ದಪ್ಪ ಅಂದ್ರೆ ಅದೊಂದೇ ಆಗುತ್ತೆ. ಮಿಕ್ಕೆಲ್ಲಾ ಎಂಟ್ರೀಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಇಂದ ಕರೆಸ್ಪಾಂಡೆನ್ಸ್ ಆಗ್ತಕ್ಕಂಥದ್ದಾಗತ್ತೆ. ಅಲ್ಲಿಂದ ಇಲ್ಲಿಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಲ್ಲಿ ಡೆಬಿಟ್ ಇದ್ದಿದ್ದೆಲ್ಲ ಇಲ್ಲಿ ಕ್ರೆಡಿಟ್ ಆಗ್ತವೆ, ಅಲ್ಲಿ ಕ್ರೆಡಿಟ್ ಇದ್ದಿದ್ದೆಲ್ಲ ಇಲ್ಲಿ ಡೆಬಿಟ್ ಆಗ್ತಕ್ಕಂಥದ್ದಾಗತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಬಿಲ್ಸ್ ಅಡ್ವಾನ್ಸ್ ಪೇ ಮಾಡಿರ್ತಕ್ಕಂಥದ್ದಾಗತ್ತೆ. ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ಏನು ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ, ಇಲ್ಲಿ ಅಡ್ವಾನ್ಸ್ ಅನ್ನ ಯಾವ ರೀತಿ ಪೇ ಮಾಡಿದಾನೆ ಅನ್ನೋದು ತುಂಬಾ ಮುಖ್ಯ. ವೆದರ್ ಹ್ಯಾಸ್ ಗಿವೆನ್ ಆನ್ ಬಿಲ್ಸ್ ರೂಪದಲ್ಲಿ ಕೊಟ್ಟಿದ್ದಾನ ಅಥವಾ ಕ್ಯಾಶ್ ಕೊಟ್ಟಿದ್ದಾನ ಇಲ್ಲ ಚೆಕ್ ಕೊಟ್ಟಿದ್ದಾನ ಅನ್ನೋದನ್ನ ನೋಡ್ಕೋಬೇಕು. ಸೊ ಪ್ರೆಸೆಂಟ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಬಿಲ್ಸ್ ಮುಖಾಂತರ ಕೊಟ್ಟಿರೋದ್ರಿಂದ ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಅಡ್ವಾನ್ಸ್ ಪೇಡ್ ಇನ್ ಬಿಲ್ಸ್ ಟು ಕಾಮತ್. ಎಷ್ಟು ಕಟ್ಟಿದ್ದಾನೆ ಅವನು? 18,000 rupees. ಮಿಕ್ಕಿದೆಲ್ಲ ಡೆಬಿಟ್ ಸೈಡ್ ಇರ್ತಕ್ಕಂಥ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇರ್ತಕ್ಕಂಥ ಕಾರಂತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಎಕ್ಸ್ಪೆನ್ಸಸ್ ಇಲ್ಲಿ ನಮ್ಗೆ ಪೋಸ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ನೋಡಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಸಪ್ಲೈಡ್ ಗೂಡ್ಸ್ 47,600. ದೆನ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕ್ಯಾರೇಜ್ ಅಂಡ್ ರಿಪೇರ್ಸ್ ಅವನ ಎಕ್ಸ್ಪೆನ್ಸಸ್ ಮಾಡಿರ್ತಕ್ಕಂಥದ್ದು 18,920. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕಮಿಷನ್ ರಿಸೀವ್ ಮಾಡ್ಕೊಂಡಿದ್ದಾನೆ ಎಷ್ಟು? 3,280. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಲ್ವಾ ಪ್ರಾಫಿಟ್, ದಟ್ ಒನ್ 10,800. ಸೊ ನೆಕ್ಸ್ಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಕ್ಯಾಶ್ ಸೇಲ್ಸ್. ಯಾಕೆಂದ್ರೆ ಸೇಲ್ಸ್ ಮಾಡಿದ್ದೆ ಯಾರು? ಕಾರಂತ್. ಸೊ ಹಾಗಾಗಿ ಇವನ್ಗೆ ಇದು ಸಂಬಂಧಪಟ್ಟಿದೆ. ಟು ಜಾಯಿಂಟ್ ವೆಂಚರ್ ಅಕೌಂಟ್ 1,64,000 rupees. ಸೊ ನಾವೀಗ ಇದನ್ನ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 65,400. ವಿ ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ಅ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ರಿಸೀವ್ಡ್ ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಹಾಕ್ಬೇಕಾಗತ್ತೆ. ಸೊ ಇನ್ ದಿಸ್ ವೇ ವಿ ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೇಮ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕಾರಂತ್ ಕೂಡ ನಾವು ಓಪನ್ ಮಾಡ್ತೇವೆ. ಅಲ್ಲಿ ಕೋವೆಂಚರರ್ ಯಾರಾಗ್ತಾರೆ? ಕಾಮತ್ ಆಗ್ತಕ್ಕಂಥದ್ದಾಗತ್ತೆ. ನಾವು ಇನ್ ದ ಬುಕ್ಸ್ ಆಫ್ ಕಾರಂತ್ ಜಾಯಿಂಟ್ ವೆಂಚರ್ ಅಕೌಂಟ್ ಕಾರಂತ್ ಅಲ್ಲಿ ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನ ಓಪನ್ ಮಾಡ್ತೇವೆ. ಸೊ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು ನೀವು. ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಲ್ಲಿ ಕಾರಂತ್ ಬುಕ್ಸ್ ಅಲ್ಲಿ ನಾವು ಓಪನ್ ಮಾಡ್ತಾ ಇರೋದ್ರಿಂದ ಕಾರಂತ್ ಸ್ಪೆಂಡ್ ಮಾಡಿರೋ ಎಲ್ಲಾ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅವ್ನು ಮಾಡಿರ್ತಕ್ಕಂಥ ಎಲ್ಲಾ ವರ್ಕ್ಸ್ಗೆ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಜಾಯಿಂಟ್ ವೆಂಚರ್ ಈಸ್ ಅ ಸೇಮ್ ಇನ್ ಕೇಸ್ ಆಫ್ ಇನ್ ದ ಬುಕ್ಸ್ ಆಫ್ ಕಾಮತ್ ಬುಕ್ಸ್ ಅಲ್ಲಿ ಏನಿದೆಯೋ ಅದನ್ನೇ ಕಾರಂತ್ ಬುಕ್ ಅಲ್ಲಿ ಕೂಡ ಬರ್ತಕ್ಕಂಥದ್ದು. ಬಿಕಾಸ್ ಜಾಯಿಂಟ್ ವೆಂಚರ್ ಇಸ್ ಕಾಮನ್ ಬಿಟ್ವೀನ್ ದೀಸ್ ಟೂ ಫೆಲೋಸ್. ಕಾರಂತ್ ಮತ್ತೆ ಕಾಮತ್ಗೆ ಇದು ಕಾಮನ್ ಆಗಿರ್ತಕ್ಕಂಥದ್ದಾಗತ್ತೆ. ಬಟ್ ಚೇಂಜ್ ಏನು ಅಂತ ಹೇಳಿದ್ರೆ,
ಕಾರಂತ್ ಅಂತ ಇರೋ ಕಡೆ ಎಲ್ಲ ನಮಗೆ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಆಗುತ್ತೆ. ಕಾರಂತ್ ಅಂತ ಇರೋ ಕಡೆ ಎಲ್ಲ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಆಗುತ್ತೆ. ಅಂಡ್ ಕಾಮತ್ ಸ್ಪೆಂಡ್ ಮಾಡಿರ್ತಕ್ಕಂಥ ಎಲ್ಲ ಎಕ್ಸ್ಪೆನ್ಸಸ್ನ ಕಾಮತ್ ಹೆಸರಲ್ಲಿನೇ ತೋರಿಸ್ತಕ್ಕಂಥದ್ದು. ಅಂದ್ರೆ ಪ್ರೀವಿಯಸ್ಲಿ ಯಾವುದು ಕ್ಯಾಶ್ ಆರ್ ಬ್ಯಾಂಕ್ ಇತ್ತೋ ಅದು ಕಾಮತ್ ಆಗುತ್ತೆ, ಯಾವುದು ಕಾರಂತ್ ಅಂತ ಇತ್ತೋ ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಟು ಕಾಮತ್ ಅಕೌಂಟ್ ಕಾಮತ್ ಪರ್ಚೇಸ್ಡ್ ಗೂಡ್ಸ್ 62,400 ಸೇಮ್ ಇದೆಯಾ. ಅದೇ ತರ ಟು ಕಾಮತ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಾಮತ್ ಟುವರ್ಡ್ಸ್ ಕ್ಯಾರೇಜ್ ಅಂಡ್ ರಿಪೇರ್ಸ್ 9,600. ದೆನ್ ಟು ಕಾಮತ್ ಅಕೌಂಟ್ ರೆಂಟ್ ರಿಸೀವ್ಡ್ ಬೈ ಕಾಮತ್, ಅವನು ರೆಂಟ್ ರಿಸೀವ್ ಮಾಡ್ಕೊಂಡಿದ್ದಾನೆ, ಸೊ ಇದು ನೆಕ್ಸ್ಟ್ ಎಷ್ಟು 600. ಹಾಗೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸಪ್ಲೈಡ್ ಗೂಡ್ಸ್ ಬೈ ಹೂಮ್ ಕಾರಂತ್ ಎಷ್ಟು 47,600. ಸೊ ಹಾಗಾಗಿ ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರ್ತಿದ್ದೇವೆ ಕಾರಂತ್ ಸಪ್ಲೈ ಮಾಡಿರೋದ್ರಿಂದ. ದೆನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕಮಿಷನ್ ಆನ್ ಸೇಲ್ಸ್, ಕಮಿಷನ್ ಎಷ್ಟು ಸಿಕ್ಕಿದೆ ಅವನಿಗೆ 3,280. ಅದೇ ತರ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ಯಾರೇಜ್, ಅವ್ನ ಕ್ಯಾರೇಜ್ ಅಂಡ್ ರಿಪೇರ್ಸ್ಗೆ ಸ್ಪೆಂಡ್ ಮಾಡಿರ್ತಕ್ಕಂಥ ಅಮೌಂಟ್ ಎಷ್ಟು 18,920. ಹಾಗೆ ಸೇಲ್ಸ್ ಮಾಡಿದ್ಯಾರು ಕಾರಂತ್, ಹಾಗಾಗಿ ಇಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಸೇಲ್ಸ್ 1,64,000 ಅನ್ನ ಬರೀತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಸೇಮ್ ಡಿಫರೆನ್ಸ್ ಬರುತ್ತೆ 21,600 ಅಂಡ್ ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಕಾಮತ್ ಅಂಡ್ ಕಾರಂತ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರಂತ್ ಬುಕ್ಸ್ ಅಲ್ಲಿ ಓಪನ್ ಮಾಡ್ತಾ ಇರೋದ್ರಿಂದ ಪ್ರಾಫಿಟ್ ಅನ್ನ ಕಾಮತ್ ಅಕೌಂಟ್ಗೆ ಕಾಮತ್ಗೆ ಸಂಬಂಧಪಟ್ಟಂತೆ ಪ್ರಾಫಿಟ್ ಅನ್ನ ಕಾಮತ್ ಅಕೌಂಟ್ ಅಂತ ಹೇಳಿ ಬರೀತೇವೆ. ಕಾರಂತ್ಗೆ ಸಂಬಂಧಪಟ್ಟಂತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಬರೀತಕ್ಕಂಥದ್ದಾಗತ್ತೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋ ಪ್ರಾಫಿಟ್ ಎಷ್ಟು 10,800 ಅಂಡ್ 10,800. ನೆಕ್ಸ್ಟ್ ಅಕೌಂಟ್ ಕಾಮತ್ ಅಕೌಂಟ್. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಕೋವೆಂಚರರ್ ಅಕೌಂಟ್ ಓಪನ್ ಮಾಡ್ಬೇಕು. ಸೊ ಇಲ್ಲಿ ಕೋವೆಂಚರರ್ ಕಾಮತ್. ಸೊ ಕಾಮತ್ ಅಕೌಂಟ್ ಸೇಮ್ ಇದು ಕೂಡ ಆಸ್ ಇಟ್ ಈಸ್ ಜಾಯಿಂಟ್ ವೆಂಚರ್ ಇಂದ ಕರೆಸ್ಪಾಂಡಿಂಗ್ ಎಂಟ್ರೀಸ್ ಆಗ್ತಕ್ಕಂಥದ್ದಾಗುತ್ತೆ ಎಕ್ಸೆಪ್ಟ್ ಅಡ್ವಾನ್ಸ್ ರಿಸೀವ್ಡ್. ಸೊ ಇಲ್ಲಿ ದ ಫಸ್ಟ್ ಒನ್ ಅಡ್ವಾನ್ಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ವಾಟ್ ಬಿಲ್ಸ್. ಸೊ ಹಾಗಾಗಿ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಅಡ್ವಾನ್ಸ್ ರಿಸೀವ್ಡ್ ಇನ್ bills amounted to rupees 18,000. next come to the credit side. so credit side alli ellanu corresponding entries ene illi. so by joint venture account Kamath purchased the goods amounted to rupees 62,400. then by joint venture account expenses paid by Kamath towards carriage and repairs 9,600. then again by joint venture account rent received by Kamath amounted to rupees 600. and lastly by joint venture account that is the profit 10,800. so overall ಆಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾದಾಗ ಟೋಟಲ್ ಮಾಡಿದ್ರೆ 83,400 ಬರುತ್ತೆ. ಅಂಡ್ ಡೆಬಿಟ್ ಸೈಡ್ ಅಲ್ಲಿ ನಮಗೆ 65,400 ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಸಿಗ್ತಕ್ಕಂಥದ್ದಾಗುತ್ತೆ. ಈ 65,400 ಶುಡ್ ಬಿ ಸೇಮ್ ಆಸ್ ಇನ್ ಕೇಸ್ ಆಫ್ ಇನ್ ದ ಅಕೌಂಟ್ ಆಫ್ ಕಾರಂತ್. ಸೊ ಕಾರಂತ್ ಅಕೌಂಟ್ ಅಲ್ಲಿ ಡಿಫ್ರೆನ್ಸ್ ಏನ್ ಬಂದಿರುತ್ತೋ ಅದೇನೇ ಕಾಮತ್ ಅಕೌಂಟ್ ಅಲ್ಲಿ ಕೂಡ ಬರಬೇಕಾಗತ್ತೆ. ದೆನ್ ಇಟ್ ಶೋಸ್ ಅವರ್ ಆನ್ಸರ್ ಈಸ್ ಕರೆಕ್ಟ್. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಸೆಂಟ್ ಅಂತ ಹೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಮೆನ್ಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಈ ರೀತಿ ನಾವು ಫಸ್ಟ್ ಮೆಥಡ್ ಅಂಡರ್ ಅಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ಸ್ ಅನ್ನ ಓಪನ್ ಮಾಡ್ತೇವೆ. ಸೊ ಯಾವ್ಯಾವ ಅಕೌಂಟ್ಸ್ ಓಪನ್ ಮಾಡ್ತೇವೆ? ಜಾಯಿಂಟ್ ವೆಂಚರ್ ಅಕೌಂಟ್ ಅಂಡ್ ಕೋ ವೆಂಚರರ್ ಅಕೌಂಟ್. ಸೊ ಎರಡು ಅಕೌಂಟ್ಸ್ ಎಷ್ಟು ವೆಂಚರರ್ಸ್ ಇರ್ತಾರೋ ಅಷ್ಟು ಜನರಲ್ಲೂ ಅವು ಕಾಮನ್ ಆಗಿನೇ ಹೋಗ್ತಕ್ಕಂಥದ್ದಾಗತ್ತೆ. ಹೋಪ್ ಸೊ ಯು ಆಲ್ ಗೆಟ್ ದಿಸ್. Yes, here is the second problem. Let me read it. Ramaya and Bhimaya entered into a joint venture business, agreeing to share the profit or losses equally. So, ಇಲ್ಲಿ co-venturers ಯಾರು? Ramaya and Bhimaya. So, Ramaya ಮತ್ತು Bhimaya co-venturers. ಹಾಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ? ಈಕ್ವಲ್ ಆಗಿ ಹಂಚ್ಕೊಳ್ತಾರೆ ಅಂತ ಇದೆ. ಸೊ, ಹಾಗಾಗಿ ಇದು 1:1 ಆಗುತ್ತೆ. Then, Ramaya was to purchase the goods and send them to Bhimaya, who would sell the same. Then on 1/1/1991 Ramaya purchased goods worth rupees 10,000 and incurred rupees 600 as the expenses on forwarding the
ಗೂಡ್ಸ್ ಟು ಭೀಮಯ್ಯ. ಸೊ ಇಲ್ಲಿ 10,000 ಪರ್ಚೇಸಸ್ ಮಾಡ್ತಾನೆ, ಹಾಗೆ 600 ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್ ರಾಮಯ್ಯ ಪೇ ಮಾಡ್ತಕ್ಕಂಥದ್ದಾಗುತ್ತೆ. ದೆನ್ he immediately drew on ಭೀಮಯ್ಯ a bill for rupees 10,000 for 3 months. ಸೊ ಇಲ್ಲಿ 10,000 3 months bill ಡ್ರಾ ಆಗ್ತಕ್ಕಂಥದ್ದಾಗುತ್ತೆ. Then the bill was discounted at 6% per annum. So this is the different point comparing to the first problem. First problem ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಆಗಿ ಸಿಗ್ತಕ್ಕಂಥದ್ದು ಓನ್ಲಿ ದಿಸ್ ಆಸ್ಪೆಕ್ಟ್. ವಾಟ್ ಈಸ್ ದಟ್? ಬಿಲ್ ವಾಸ್ ಡಿಸ್ಕೌಂಟೆಡ್ at 6% per annum. Then Bhimaya paid rupees 1,000 as freight and 500 as commission to a agent and rupees 200 as rent. So ಇದೆಲ್ಲ Bhimaya ಮಾಡಿರೋ ಖರ್ಚು. Then the whole stock was disposed of for rupees 16,000. This is nothing but a sales ಆಗ್ತಕ್ಕಂಥದ್ದಾಗುತ್ತೆ. Then he sent a draft to Ramaya for the amount due on 30/4/1991. Prepare joint venture account and co-venturer account in the books of both the parties. So yes, here is a solution. Let's start now. In the books of Ramaya joint venture account. So ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಆಲ್ರೆಡಿ ಹೇಳಿದ್ದಾನೆ ಇನ್ ದ ಬುಕ್ಸ್ ಆಫ್ ರಾಮಯ್ಯ ಅಂತ ಹೇಳಿದಾಗ ರಾಮಯ್ಯ ಸ್ಪೆಂಡ್ ಮಾಡಿರೋ ಎಲ್ಲ ಎಕ್ಸ್ಪೆನ್ಸಸ್ಗೂ ರಾಮಯ್ಯಂಗೆ ಸಂಬಂಧಪಡೋ ಎಲ್ಲ ಎಕ್ಸ್ಪೆನ್ಸಸ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಗೂಡ್ಸ್ ಪರ್ಚೇಸ್ಡ್ ಬೈ ರಾಮಯ್ಯ ಅಮೌಂಟೆಡ್ ಟು rupees 10,000. Then to cash our bank account expenses paid by Ramaya towards forwarding charges amounted to rupees 600. Then to Bhimaya account Bhimaya freight ಗೆ ಕಮಿಷನ್ ಗೆ ರೆಂಟ್ ಗೆ ಪೇ ಮಾಡಿರ್ತಕ್ಕಂಥದ್ದಾಗುತ್ತೆ. ಸೊ ಓವರ್ ಆಲ್ ಆಗಿ 1000 ಪ್ಲಸ್ 500 ಪ್ಲಸ್ 200 ಮಾಡಿದ್ರೆ ನಮಗೆ 1700 ಬರುತ್ತೆ. ದೆನ್ ಬೈ Bhimaya ಅಕೌಂಟ್ ಸೇಲ್ಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದಾನೆ? 16,000 ಸೇಲ್ಸ್ ಮಾಡಿರ್ತಕ್ಕಂಥದ್ದಾಗುತ್ತೆ. ಸೊ ನೆಕ್ಸ್ಟ್ ಟು ಬಿಲ್ ಡಿಸ್ಕೌಂಟ್ ಅಕೌಂಟ್. ಸೊ ಇಲ್ಲಿ ಬಿಲ್ ಅನ್ನ ಡಿಸ್ಕೌಂಟ್ ಮಾಡ್ತಕ್ಕಂಥದ್ದಾಗುತ್ತೆ. ಏನು ಅಲ್ಲಿ ಬಿಲ್ನ ಕೊಟ್ಟಿದ್ರು, ಆ ಬಿಲ್ನ ವಿತಿನ್ 3 months ಅಲ್ಲಿನೇ ಬಿಡಿಸ್ಕೊಳ್ತಕ್ಕಂಥದ್ದಾಗತ್ತೆ. ಸೊ ವಿತಿನ್ 3 months ಅಲ್ಲಿ ಬಿಡಿಸ್ಕೊಂಡಾಗ ಅದನ್ನ ಡಿಸ್ಕೌಂಟಿಗೆ ಬಿಡಿಸ್ಕೊಳ್ತಕ್ಕಂಥದ್ದಾಗತ್ತೆ. ಡಿಸ್ಕೌಂಟ್ ಎಷ್ಟು ಅಂದ್ರೆ 6% per annum. 6% per annum ಇದೆ. ಆದ್ರೆ ಆ ಬಿಲ್ನ ಡ್ಯೂರೇಷನ್ ಎಷ್ಟಿದೆ? 3 months. ಸೊ ಅಷ್ಟರಲ್ಲಿನೇ ಅವರು ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಇಲ್ಲಿ 10,000 ಇಂಟು 6 ಡಿವೈಡೆಡ್ ಬೈ 100 ಇಂಟು 3 ಡಿವೈಡೆಡ್ ಬೈ 12. ಇಲ್ಲಿ 3 ಅಂದ್ರೆ ಮಂತ್ಸ್, 6 ಡಿವೈಡೆಡ್ ಬೈ 100 ಅಂದ್ರೆ 6%. 10,000 ಏನು ಆ ಬಿಲ್ನ ಮೊತ್ತ ಇತ್ತು. ಸೊ ಇದರ ಡಿಸ್ಕೌಂಟೆಡ್ ಅಮೌಂಟ್ ಎಷ್ಟು ಬರುತ್ತೆ? 150. Then we have to make it a total and the difference is 3,550. This is to be transfers to profit and loss account of Ramaya as well as Bhimaya account. So ಇಲ್ಲಿ to profit transfers to ಅಂತ ಬರೆದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಕ್ವಲ್ ಆಗಿ ಅವ್ರು ಹಂಚ್ಕೊಳ್ತಾ ಇರೋದ್ರಿಂದ 3,550 ಇಂಟು 1 ಡಿವೈಡೆಡ್ ಬೈ 2 ಮಾಡಿದ್ರೆ 1,775 ಬರುತ್ತೆ. ಅದೇ ಅಮೌಂಟ್ Bhimaya ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದಾಗುತ್ತೆ. ಸೊ ಇದು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಇದೇ ತರ ನಮಗೆ ನೆಕ್ಸ್ಟ್ Bhimaya ಅಕೌಂಟ್ ಅನ್ನ ಓಪನ್ ಮಾಡಿ Bhimaya ಅಕೌಂಟ್. ಸೊ ಇವನಿಲ್ಲಿ ಅಡ್ವಾನ್ಸ್ ಅನ್ನ ಬಿಲ್ ಅಲ್ಲಿ ಕೊಟ್ಟಿದ್ದಾನೆ, ಅದರಿಂದ ಬೈ ಬಿಲ್ ರಿಸೀವಬಲ್ಸ್ ಅಡ್ವಾನ್ಸ್ ಪೇಡ್ ಇನ್ ಬಿಲ್ ಟು ರಾಮಯ್ಯ ಎಷ್ಟು ಪೇ ಮಾಡಿದ? 10,000 ಅಂಡ್ ರಿಮೈನಿಂಗ್ ಎಲ್ಲಾನು ಕರೆಸ್ಪಾಂಡಿಂಗ್ ಎಂಟ್ರೀಸ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಎಕ್ಸ್ಪೆನ್ಸಸ್ ಏನು ಇನ್ಕರ್ ಆಗಿತ್ತಲ್ಲ ಆ ಎಲ್ಲ ಟೋಟಲ್ 1,700. ದೆನ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇಂದ ಬಂದಿರತಕ್ಕಂಥ ಪ್ರಾಫಿಟ್ ಎಷ್ಟದು? 1,775. Then to joint venture account cash sales 16,000. Now we have to balance it. So total ಮಾಡಿದ್ರೆ 16,000 ಬರುತ್ತೆ.
16,000 ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ನಮಗೆ 2,525 ಬರುತ್ತೆ. ಸೊ 2,525 ಏನು ಬ್ಯಾಲೆನ್ಸಿಂಗ್ ಫಿಗರ್. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ received we are supposed to enter. Next in the books of Bhimaya joint venture account. ಸೊ ಇಲ್ಲಿ ಭೀಮಯ್ಯ ಮಾಡಿರೋ ಎಲ್ಲ ಎಕ್ಸ್ಪೆನ್ಸಸ್, ಭೀಮಯ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಓಕೆ, ಸೊ ಇಲ್ಲಿ ಟು ರಾಮಯ್ಯ ಅಕೌಂಟ್ ಗೂಡ್ಸ್ ಪರ್ಚೇಸ್ಡ್ ಬೈ ರಾಮಯ್ಯ ಅಮೌಂಟೆಡ್ ಟು rupees 10,000. Then to Ramaya account expenses paid by Ramaya towards forwarding charges 600. Then to cash or bank account e expenses paid by the Bhimaya. So ಹಾಗಾಗಿ ಇಲ್ಲಿ to cash or bank account ಅಂತ ಬರೀತೇವೆ. So overall amount 1,700. Then by cash or bank account sales has been done by the Bhimaya. So that's what by cash or bank account ಅಂತ ಬರೀತೇವೆ 1,600. So then 16,000. Next to bill discount account. To bill discount account ಅಲ್ಲಿ 10,000 ಬಿಲ್ ಅನ್ನ ಡಿಸ್ಕೌಂಟ್ ಮಾಡ್ಕೊಂಡ್ರೆ ನಮಗೆ 6% per annum ತರ ಸೇಮ್ ಆಸ್ ಯೂಶುವಲ್ ಫಾರ್ 3 months ಗೆ 150 ಬರುತ್ತೆ. ಸೊ ನಾವು ವಿ ಹ್ಯಾವ್ ಟು ಮೇಡ್ ಇಟ್ ಅ ಟೋಟಲ್. ದೆನ್ ಡಿಫರೆನ್ಸ್ ಎಷ್ಟು ಬರುತ್ತೆ 3,550. ಸೊ ಆಸ್ ಯೂಶುವಲ್ ಸೇಮ್ ಜಾಯಿಂಟ್ ವೆಂಚರ್, ಪ್ರೀವಿಯಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಏನಿದೆ ಇನ್ ದ ಬುಕ್ಸ್ ಆಫ್ ರಾಮಯ್ಯ ಇಲ್ಲಿ ಕೂಡ ಅದೇ ಇರುತ್ತೆ. ಚೇಂಜಸ್ ಏನು ಅಂದ್ರೆ ಭೀಮಯ್ಯ ಮಾಡಿರ್ತಕ್ಕಂಥ ಅಥವಾ ಭೀಮಯ್ಯಂಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೇವೆ. ದೆನ್ ಈ ಬಂದಿರತಕ್ಕಂಥ ಡಿಫರೆನ್ಸ್ ಪ್ರಾಫಿಟ್ ಅನ್ನ ಶೇರ್ ಮಾಡ್ತೇವೆ. ಇಲ್ಲಿ ರಾಮಯ್ಯಂಗೆ ಸಂಬಂಧಪಟ್ಟಾಗೆ ರಾಮಯ್ಯ ಅಕೌಂಟ್ ಅಂತ ಹೇಳಿ ಬರೀತೇವೆ, ಭೀಮಯ್ಯಂಗೆ ಸಂಬಂಧಪಟ್ಟಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದಾಗುತ್ತೆ ರಾಮಯ್ಯ ಅಕೌಂಟ್. ಸೊ ಹ್ಯಾಸ್ ರಿಸೀವ್ಡ್ ಅ ಬಿಲ್. ಸೊ ಇಲ್ಲಿ ಏನಾಗುತ್ತೆ ಇವನ್ಗೆ ಟು ಬಿಲ್ಸ್ ಪೇಯಬಲ್ ಆಗುತ್ತೆ. ಟು ಬಿಲ್ಸ್ ಪೇಯಬಲ್ ಅಡ್ವಾನ್ಸ್ ರಿಸೀವ್ಡ್ ಇನ್ ಬಿಲ್ಸ್ ಎಷ್ಟು 10,000 ಅಮೌಂಟ್. Then remaining ಎಲ್ಲ entries correspondence from the joint venture account. So by joint venture account goods ಎಷ್ಟು ಸೆಂಡ್ ಮಾಡಿದಾನೆ 10,000. Then by joint venture account expenses 600 forwarding charges ಏನಿದೆ ಅಲ್ಲ ಅದು. Then by joint venture account profit on joint venture 1,775. Then by joint venture account ಡಿಸ್ಕೌಂಟ್ ಬಿಲ್ ಬೈ ರಾಮಯ್ಯ. ರಾಮಯ್ಯ ಬಿಲ್ ನ ಡಿಸ್ಕೌಂಟ್ ಮಾಡ್ಕೊಂಡಿರೋದ್ರಿಂದ ನಾವು ಇಲ್ಲಿ ರಾಮಯ್ಯಂಗೆ ಸಂಬಂಧಪಟ್ಟಾಗೆ ಇದನ್ನ ತೋರಿಸ್ಬೇಕಾಗತ್ತೆ 150. ಸೊ ಟೋಟಲ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಬರ್ತಕ್ಕಂಥದ್ದು 2,525. ಐ ಆಲ್ರೆಡಿ ಟೋಲ್ಡ್ ಇಲ್ಲಿ ಬರೋ ಡಿಫ್ರೆನ್ಸ್ ಭೀಮಯ್ಯ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ದೆನ್ ಓನ್ಲಿ ವಾಟ್ ಎವರ್ ವಿ ಹ್ಯಾವ್ ಪ್ರಿಪೇರ್ಡ್ ಇಟ್ಸ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. So to cash or bank account balance send balancing figure amount. Thank you.